ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಪಾರ್ಸಲ್ ತರಿಸ್ಕೊಂಡಿದ್ದೆ, ಒಂದೆರಡು ಮೂರು. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟಪಟ್ಟು ನಾನು ತರಿಸ್ಕೊಂಡಿದ್ದೀನಿ. ನನಗಂತೂ ನಿಜವಾಗ್ಲೂ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ನಾನು ಫಸ್ಟೇ ನೋಡೋದು ಬೇಡ ಅಂತ ಹೇಳಿ ನಿಮ್ಮ ಮುಂದೆ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತಲ್ವ, ಬಳೆ ಅಂದ್ರೇ ಇಷ್ಟ. ಅದರಲ್ಲೂ ಈ ಥರ ಡಿಸೈನು ಹೊಸ ಪ್ಯಾಟ್ರನ್ಗಳು ಬಂದ್ರಂತೂ ತುಂಬಾ ಖುಷಿ ಇರುತ್ತೆ. ಈ ಥರದ್ದು ನಾನು ಮೊದಲು ಒಂದು ಬ್ಲೂ ಮಂತ್ರಾಲಯದಲ್ಲಿ ತೊಗೊಂಡೆ ಅಂತ ಹೇಳಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತೋರಿಸಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮೈಸೂರು ಸಿಲ್ಕಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಅವತ್ತು ನಾನು ಮಂತ್ರಾಲಯದಲ್ಲಿ ತೊಗೊಂಡಿದ್ದ ಬಳೆನ ಹಾಕ್ಕೊಂಡಿದ್ದೆ. ಬೀಗ್ರೂಟ ಇತ್ತು. ಬೀಗ್ರೂಟದಲ್ಲಿ ನಮ್ಮ ಭಾವನ ಮಗಂದು ಬೀಗ್ರೂಟ ಇತ್ತು, ಆವಾಗ ಹಾಕ್ಕೊಂಡಿದ್ದೆ. ಎಲ್ಲರೂ ಕೇಳ್ತಾಯಿದ್ರು, ಸುಮಾರು ಜನ ಕೇಳಿದ್ರು, ತುಂಬ ಚೆನ್ನಾಗಿದೆ ಬ್ಯಾಂಗಲ್ಲು, ಎಲ್ಲಿ ಸಿಗುತ್ತೆ, ಸಿಕ್ಕಿದಾಗ ನಮಗೆಲ್ಲ ತಂದುಬಿಡಬೇಕು ತಾನೇ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ. ಖುಷಿ ಆಯಿತು. ಎಲ್ಲರಿಗೂ ಈ ಥರದ್ದೊಂದು ತರಿಸಿ, ನಾನು ಆನ್ಲೈನಲ್ಲಿ ತರಿಸಿ ನೋಡೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ. ಅಂದರೆ ಆ ಥರದ್ದು ಫುಲ್ಲು ಆ ಥರ ನೋಡಿದ ತಕ್ಷಣ ಖುಷಿ ಆಗುವಂಥದ್ದಲ್ಲ ಇದು. ಓಕೆ, ತುಂಬ ಚೆನ್ನಾಗಿಲ್ಲ ಅಂತಲ್ಲ. ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಇದು ಪ್ರಮೋಷನ್ ವಿಡಿಯೋ ಅಲ್ಲ ನೋಡಿ. ಇದು ಬ್ಲೂ, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಚಿನ್ನದ ಬಳೆ ಜೊತೆ ಹಾಕ್ಕೊಂಡಿದ್ದೆ ನೋಡಿ. ಈ ಥರ ಇತ್ತು. ಅದು ಒಂಥರ ವೀಡಿಯೋಗೆ ಒಂದು ಕಲರ್ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ ಬ್ಲೂ. ನನಗಂತೂ ಬ್ಲೂ ಕಲರ್ ತುಂಬಾ ಇಷ್ಟ ನೋಡಿ. ಇದು ಗೋಲ್ಡ್ ಬಳೆ ಹಿಂಗೆ ಹಾಕ್ಕೊಂಡು ಎರಡು ಕೈಗೂ ಒಂದೊಂದು ಸಿಂಗಲ್ ಬಳೆ ಹಾಕ್ಕೊಂಡಿದ್ದೆ. ವಾಚ್ ಹಾಕ್ಕೊಂಡಿರಲಿಲ್ಲ, ಈ ಥರನೇ ಹಾಕ್ಕೊಂಡಿದ್ದೆ ನಾನು. ಈ ಕಲರ್ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಇದನ್ನು ಹಾಕ್ಕೊಂಡಿದ್ದೆ. ತುಂಬ ಜನ ಕೇಳಿದ್ರು ಎಷ್ಟಿದು ಅಂತ. ನಿಜವಾಗ್ಲೂ ಅದು ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈ ಗ್ರೀನ್ ಬಳೆನ 2.6 ಮಾಡಿದ್ದೆ ನಾನು. 2.4 ಆಗುತ್ತೆ. ಸ್ವಲ್ಪ ತೆಗೆದಿಟ್ಕೊಳ್ಳೋಕ್ಕೆ ಎಲ್ಲಿ ಕೈ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು 2.4 ಮಾಡಿದೆ. ಅದು 2.6 ಮಾಡಿದೆ. 2.4 ಬಂದುಬಿಟ್ಟಿದೆ. ಆದರೂ ಒಂಥರ ಚೆನ್ನಾಗಿದೆ. ಈ ಥರದ್ದೊಂದು, ಈ ಕಲರ್ ಒಂದು ಮೈಸೂರು ಸಿಲ್ಕ್ ಇದೆ, ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡೆ. ಆಲ್ಮೋಸ್ಟ್ ನನ್ನ ಹತ್ರ ಗಾಜಿನ ಬಳೆಗಳೆಲ್ಲ ಇದೆ. ಈ ಕಲರು ಇದೆ, ಆದರೆ ಇದಿಷ್ಟ ಆಯಿತು ಅಂದ್ಬಿಟ್ಟು ತರಿಸ್ಕೊಂಡೆ. ಇದು ಗೋಲ್ಡ್ ಬಳೆ. ಇದ್ರ ಜೊತೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಂದು ಗೋಲ್ಡ್ ಬಳೆ ಈ ಡಿಸೈನ್ ಇದೆ ನೋಡಿ, ಈ ಥರ ಇದೆ. ಇದಂತೂ ಇಷ್ಟ ಆಯಿತು. ನೆಕ್ಸ್ಟು ಇನ್ನೊಂದು ನಾನು ತರಿಸ್ಕೊಂಡೆ. ಅದು ರಿಂಗ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಹಾಗಾಗಿ ಇದನ್ನು ನಾನು ಮೀಶೋದಲ್ಲೂ ಕೂಡ ನೋಡಿದೆ, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಏನಿಲ್ಲ, ಇದು ಸ್ಪ್ರಿಂಗ್ ಥರ ಇದೆ ಅಷ್ಟೇ. ನಾನು ವಿಡಿಯೋದಲ್ಲಿ ಅದರಲ್ಲಿ ನೋಡಿದ್ದೆ. ಇದರಲ್ಲಿ 4 ಸೈಜ್ ಬಂದಿದೆ. ಚಿಕ್ಕದು 2, ದೊಡ್ಡದು 2, ದೊಡ್ಡದು 3 ಸೈಜ್ ಬಂದಿದೆ. ಸುಮ್ಮನೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ನೋಡಿದ್ರೆ ಗೊತ್ತಾಗಲ್ಲ, ಅಷ್ಟೊಂದು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಸಣ್ಣದು ನೋಡಿ, ಈ ಥರ ಇದೆ. ಇದಂತೂ ಹಾಕ್ಕೊಂಡು ನೀರಲ್ಲಿ ಪಾತ್ರೆ ತೊಳೆದ್ರು, ಕೈ ತೊಳೆದ್ರೂ ಏನೂ ಆಗಲ್ಲ. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ನೋಡೋಣ, ಟ್ರೈ ಮಾಡೋಣ ಅಂತ. ಈ ಥರ ರಿಂಗು, ಈ ರಿಂಗು ನನ್ನ ಮಗಳು ಹಾಕ್ಕೊತೀನಿ ಅಂದ್ಲು, ಹಾಗಾಗಿ ನಂದು ರಿಂಗ್ನ ಅವಳು ಹಾಕ್ಕೊತೀನಿ ಅಂದಲ್ಲ, ಅವಳಿಗೆ ಸ್ವಲ್ಪ ಟೈಟ್ ಮಾಡಿಕೊಡಮ್ಮ, ಹೇಗೆ ಮಾಡೋದು ಅಂದ್ಲು. ಹಾಗಾಗಿ ನಮ್ಮಮ್ಮ ಈ ಥರ ದಾರ ಸುತ್ತಕೊಟ್ಟಿದ್ರು. ಮೊದಲೆಲ್ಲ ಹಿಂಗೆ ಹಾಕ್ಕೊಳ್ತಾ ಇದ್ದಿದ್ದು, ದಾರ ಸುತ್ತಬಿಟ್ಟು ಹಾಕು ಅಂತ. ನನ್ನ ಮಗಳಿಗೆ ಅದು ಕೈ ತೊಳೆದ್ರೆ ಬೇಜಾರಾಗ್ತಿತ್ತು. ತೇವ ಸುಮಾರು ಹೊತ್ತು ಒಣಗ್ತಿರ್ಲಿಲ್ಲ, ಅದಕ್ಕಾಗಿ ಅದನ್ನು ಬೇಡ ಅಂತ ಹೇಳಿಬಿಟ್ಟು ಇದು ಮಾಡೋಣ ಅಂದ್ಬಿಟ್ಟು ತೆಗೆದುಬಿಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ. ಅದು ದಾರ ಎಲ್ಲ ಫುಲ್ಲು ನಮ್ಮಮ್ಮ ಟೈಟಾಗಿ ಸುತ್ತಬಿಟ್ಟಿದ್ದಾರೆ ಫುಲ್ಲು. ಅದೆಲ್ಲ ಕಟ್ ಮಾಡಿ ತೆಗೆದು, ಮೊದಲೆಲ್ಲ ಹಿಂದೆ ಎಲ್ಲ ಉಂಗುರ ಲೂಸ್ ಆದರೆ ಬಿದೋಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳ ಕೈಗೆ ಮತ್ತು ದೊಡ್ಡವರು ಕೂಡ ಈ ಥರ ದಾರ ಸುತ್ತಬಿಟ್ಟು ಟೈಟ್ಗೆ ಕಟ್ಬಿಟ್ಟು ಹಾಕ್ಕೊಳ್ತಾಯಿದ್ರು. ಈಗಂತೂ ಅದು ಒಂಥರ ಆಕ್ವರ್ಡಾಗಿ ಕಾಣುತ್ತೆ ಹಂಗೆ ಹಾಕ್ಕೊಂಡ್ರೆ, ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ತೆಗೆದುಬಿಟ್ಟು ಇದನ್ನು ಹಾಕಿ ನೋಡೋಣ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ.
ಎಷ್ಟು ಗಟ್ಟಿಗೆ ಸುತ್ತಿದ್ದಾರೆ ನೋಡಿ. ಆಮೇಲೆ ತೇವ ಮಾಡಿ 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 ಎಲ್ಲ ಫುಲ್ಲು ಗಟ್ಟಿಗೆ ಹಿಡ್ಕೊಂಬಿಟ್ಟಿದೆ ದಾರ. ಈ ಥರ ಆಯಿತು ನೋಡಿ. ಅದಕ್ಕೆ ಇದನ್ನ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಿಂಗೆ ಫಸ್ಟು ಸ್ಟಾರ್ಟಿಂಗ್ ಹಾಕಿಬಿಟ್ಟು ಸ್ಪ್ರಿಂಗ್ ಥರ ಮಾಮೂಲಿ ನಾವು ಡಾಟ್ ಪೆನ್ಗಳು ಬರ್ತಿದ್ವಲ್ಲ ಆ ಥರ ಸ್ಪ್ರಿಂಗ್ ಥರ ಇದೆ ಇದು. ಅದನ್ನು ಫಸ್ಟು ಸ್ಟಾರ್ಟಿಂಗ್ ಸೇರಿಸ್ಬಿಟ್ಟು ಹಿಂಗೆ ಸುತ್ಕೊಂಡು ಹೋದರೆ ಅದು ನಮಗೆ ಎಷ್ಟು ಬೇಕೋ ಅಷ್ಟು ಇದಾಗುತ್ತೆ. ಅದು ಸ್ವಲ್ಪ ದೊಡ್ಡದೇ ಹಾಕ್ತಾಯಿದ್ದೀನಿ ಅವಳ ಬೆರಳಿಗೆ, ನನ್ನ ಕಿರುಬೆರಳಿಗಾದರೆ ಅವಳು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಇದು ಸೈಜ್ ನೋಡಿಕೊಂಡೆ ಅಷ್ಟೇ. ಅದನ್ನು ಇವಾಗ ಕಟ್ ಮಾಡೋಣ. ಕಟ್ ಮಾಡಿ ತೆಗೆದುಬಿಟ್ಟು ತೋರಿಸ್ತೀನಿ ನಿಮಗೆ ಹಾಕ್ಕೊಂಡು ಹೇಗಿದೆ ಅನ್ನೋದನ್ನು. ನಿಜವಾಗ್ಲೂ ಇದಂತೂ ಖುಷಿ ಆಯಿತು. ಮನೇಲಿ ಹಾಕ್ಕೊಂಡಿದ್ರು ಏನೂ ಅನಿಸಲ್ಲ, ತೇವ ಆದರೂ ಏನೂ ಅನಿಸಲ್ಲ, ಚೆನ್ನಾಗಿದೆ ಅಷ್ಟೇ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡುತ್ತಷ್ಟೇ. ದಾರಕ್ಕಿಂತ ಬೆಟರ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಇರುತ್ತೆ. ಅಂದರೆ ಅಷ್ಟು ಬೇಗ ಕಾಣೋದು ಇಲ್ಲ ಆಚೆಗೆ. ದಾರ ಆದರೆ ಒಂಥರ ಕಾಣಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಮಾಡ್ಕೊಂಡಿದ್ದೀನಿ. ರಿಂಗ್ ಹಾಕ್ಕೊಂಡ್ಮೇಲೆ ಬಳೆ ಹಾಕ್ಕೊಂಡು ನೋಡೋಣ ಅಂದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ನೋಡಿ. ನಿಜವಾಗ್ಲೂ ಖುಷಿಯಾಯಿತು, ನನ್ನ ಮಗಳಿಗೂ ತುಂಬ ಖುಷಿಯಾಯಿತು. ನಾನು ನನ್ನ ತಂಗಿಗೆ ಅವ್ರಿಗೆಲ್ಲ ಹೇಳಿದ್ದೀನಿ, ನಿಮ್ಮ ಸೀರೆ ಮ್ಯಾಚಿಂಗ್ ಎಲ್ಲರೂ ತೊಗೊಳ್ಳಿ, ಚೆನ್ನಾಗಿದೆ. ನಾನು 2-4 ಬಂದುಬಿಟ್ಟಿದೆ, 2-6 ಮಾಡ್ಕೊಂಡು ತೊಗೊಳ್ಳಿ ನೀವೆಲ್ಲರೂ ಅಂತ ಹೇಳಿದ್ದೀನಿ. ಇದರಲ್ಲಿ ಪಿಂಕು, ಗ್ರೀನು, ರೆಡ್ಡು ಎಲ್ಲ ಇದೆ. ಹಾಗಾಗಿ ಏನು ತೊಂದರೆ ಇಲ್ಲ, 2-4 ಬಂದುಬಿಟ್ಟಿದೆ ಅಂತ. ಚೇಂಜ್ ಮಾಡು ಅಂತಂದರು, ಇಲ್ಲ ಬೇಡ ಅಂತಂದ್ಬಿಟ್ಟು ಹಾಗೆ ಇಟ್ಕೊಂಡೆ ನಾನು. ಖುಷಿ ಆಯಿತು, ನನಗಂತೂ ತುಂಬ ಖುಷಿ ಆಯಿತು. ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ಇತ್ತು. ಥ್ಯಾಂಕ್ ಯು.